BJP ಸರ್ಕಾರ ಇದ್ದಾವಾಗ ನನ್ನ ಕ್ಷೇತ್ರಕ್ಕೆ ಒಟ್ಟು 1,800 ಕೋಟಿಯಷ್ಟು, ಅದರಲ್ಲಿ ಮೇಜರ್ ಆಗಿ ಹೊನ್ನಾವರದ ಕುಡಿಯುವ ನೀರಿನ ಯೋಜನೆ ಭಾಳ ದೊಡ್ಡ ಯೋಜನೆ. ಅದನ್ನು ಕೇವಲ 2.5 ವರ್ಷದಲ್ಲಿ ಅನುಷ್ಠಾನಕ್ಕೆ ತಂದಿದ್ದೇನೆ. ಸೇತುವೆ ಮಾಡಿಸಿದ್ದೇನೆ, ರಸ್ತೆ ಸಾಕಷ್ಟು ಮಾಡಿಸಿದ್ದೇನೆ. ಕಾಲೇಜು 2ರಿಂದ 3 ಕಡೆ ಕಾಲೇಜಿಗೆ ಜಾಗ ಇರಲಿಲ್ಲ, ಜಾಗ ತಗೊಂಡು ಬಿಲ್ಡಿಂಗ್ ಕಟ್ಸಿದ್ದೇನೆ. ಹೈಸ್ಕೂಲ್ ಕಟ್ಸಿದ್ದೇನೆ, ಪ್ರಾಥಮಿಕ ಶಾಲೆ ಇರ್ಬೋದು, ಅಂಗನವಾಡಿ ಇರ್ಬೋದು. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅನುದಾನ ಬಂದಿತ್ತು. ನನಗಂತೂ ಬಹಳ ಕಡಿಮೆ ಅನುದಾನ ಕೊಟ್ಟಿದ್ದಾರೆ, ಯಾವುದಕ್ಕೂ ಅನುದಾನ ಇಲ್ಲ. ನಮ್ಮ ಕಾಲದಲ್ಲೇ ನಮ್ಮ ಸರ್ಕಾರದ ಅವಧಿಯಲ್ಲೇ ಹೆಚ್ಚು ಅಭಿವೃದ್ಧಿ ಆಗಿದೆ. ಸರ್ಕಾರದ ಕೆಲಸ ಅಂದರೆ ನಾನು ದೇವ್ರ ಕೆಲಸ ಅಂತ ನಾನು ಮಾಡ್ತೇನೆ. ಕುಮಟಾದಲ್ಲಿ PU ಕಾಲೇಜ್ ಇವತ್ತು ಇಡೀ ಜಿಲ್ಲೆಯಲ್ಲಿ ಅಷ್ಟು 1,800 ವಿದ್ಯಾರ್ಥಿಗಳ ಸಂಖ್ಯೆ ಇರುವಷ್ಟು PU ಕಾಲೇಜು ಇಡೀ ನಮ್ಮ ಜಿಲ್ಲೆಯಲ್ಲಿಲ್ಲ. ಕುಮಟಾದಲ್ಲಿರುವಂಥ ರೈಲ್ವೆ ಸ್ಟೇಷನ್ ಸಮೀಪ ಬಸ್ ಸ್ಟ್ಯಾಂಡಿಗೆ ಮತ್ತು ಟೌನಿಗೆ ಹತ್ತಿರದಲ್ಲಿರುವಂಥದ್ದು ಕುಮಟಾ ರೈಲ್ವೆ ಸ್ಟೇಷನ್. ಇವತ್ತು ಕಾರವಾರದಲ್ಲಿ ಟೌನಿಂದ 10 ಕಿಲೋಮೀಟ್ರ್ ದೂರದಲ್ಲಿದೆ. ಅಂಕೋಲಾದಲ್ಲೂ 7ರಿಂದ 8 ಕಿಲೋಮೀಟ್ರ್ ದೂರದಲ್ಲಿದೆ. ಹೀಗಾಗಿ ಕುಮಟಾ ಮಧ್ಯವರ್ತಿ ಆಗ್ತದೆ. ಸಿರ್ಸಿಯಿಂದ ಬರೋರಿಗೂ ಕುಮಟಾ ಸಮೀಪ, ಸಿದ್ದಾಪುರದಿಂದ ಬರೋರಿಗೆ ಕುಮಟಾ ಸಮೀಪ. ಯಾರಲ್ಲಿ ಭಾಳ ವರ್ಷದಿಂದ ವಾಸ ಮಾಡಿಕೊಂಡಿದ್ದಾರೆ ಅವರಿಗೆ ಅದು ಹಕ್ಕುಪತ್ರ ಕೊಡೋದ್ರ ಬಗ್ಗೆ ಸಂದರ್ಭ ಬಂದರೆ ಅಧಿವೇಶನದಲ್ಲಿ ನಾನು ಮಾತಾಡ್ತೇನೆ ಮತ್ತು ಒತ್ತಾಯ ಮಾಡ್ತೇನೆ. ಮತ್ತು ಅವ್ರಿಗೆ ಸಿಗಬೇಕು, ಬಡವರು ಯಾರಿದ್ದಾರೆ ಅದಕ್ಕೊಂದು ಲಿಮಿಟ್ ಹಾಕ್ಕೊಂಡು 3 ಎಕರೆನೋ 2.5 ಎಕರೆ ಅನ್ನುವಂಥದ್ದನ್ನು ಮಾಡಿ ಸರ್ಕಾರ ಅವ್ರಿಗೆ ಬಡವರಿಗೆ ಹಕ್ಕುಪತ್ರ ನೀಡಬೇಕು. ಪ್ರವಾಸೋದ್ಯಮದ ಬಗ್ಗೆ, ಆಸ್ಪತ್ರೆ ಬಗ್ಗೆ, ಕಾಲೇಜ್ ಬಗ್ಗೆ ಎಲ್ಲದ್ರ ಬಗ್ಗೆನೂ ಹೋರಾಟ ಮಾಡ್ತಾನೆ ಇದ್ದೇನೆ. ನಿರಂತರವಾಗಿ ನನ್ನ ಹೋರಾಟ ಇದೆ. ಹೀಗಾಗಿ ಜನ ನನಗೆ ಆಯ್ಕೆ ಮಾಡ್ತಾರೆ. ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ರಮೇಶ್ ಕುಮಾರ್ ನಾಯ್ಕ್. ಇವತ್ತು ನಮ್ಮ ಜೊತೆ ಇದ್ದಾರೆ ಕುಮಟಾ ಮತ್ತು ಹೊನ್ನಾವರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ದಿನಕರ್ ಶೆಟ್ಟಿ ಅವರು. ಈ ಕ್ಷೇತ್ರವನ್ನು ದಿನಕರ್ ಶೆಟ್ಟಿ ಅವರು 3ನೇ ಬಾರಿ ಪ್ರತಿನಿಧಿಸ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಆಗಿರುವ ಅಭಿವೃದ್ಧಿ ಕಾಮಗಾರಿಗಳು ಏನೇನು ಮತ್ತು ಈ ಕ್ಷೇತ್ರದ ಸವಾಲು ಸಮಸ್ಯೆಗಳು ಏನೇನು ಅನ್ನೋದ್ರ ಬಗ್ಗೆ ನಾವೀಗ ದಿನಕರ್ ಶೆಟ್ಟಿ ಅವರನ್ನು ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಸರ್, ಕಳೆದ ಬಾರಿ ನೀವು MLA ಆಗಿದ್ದಾಗ ನಿಮ್ಮದೇ ಸರ್ಕಾರ ಇತ್ತು, ಆದರೆ ಈ ಸಲ ನೀವು ವಿರೋಧ ಪಕ್ಷದಲ್ಲಿ ಸಾಲಿನಲ್ಲಿದ್ದೀರಿ. ಹಾಗಾಗಿ ಕಳೆದ ಬಾರಿಗೂ ಈ ಬಾರಿಗೂ ಈ ಶಾಸಕರ ಹೊಣೆಗಾರಿಕೆ ನಿಭಾಯಿಸುವಲ್ಲಿ ಏನಾದರೂ ನಿಮಗೆ ವ್ಯತ್ಯಾಸ ಕಾಣ್ತಾ ಇದೆಯಾ? ಕಾಂಗ್ರೆಸ್ ಸರ್ಕಾರದಿಂದ ಅನುದಾನ 0. ಈಗ ಅನುದಾನನೇ ಕೊಟ್ಟಿಲ್ಲ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾವ ಇಲಾಖೆಯಲ್ಲಿ ಹೋದರೂ ಸಹ ಹಣಕಾಸಿನ ಕೊರತೆ ಇದೆ ಅನ್ನುವಂಥದ್ದನ್ನು ಮಂತ್ರಿಗಳು ಒಪ್ಕೊಳ್ಳದೇ ಇದ್ದರೂ ಸಹ ಅಧಿಕಾರಿಗಳು ಹೋದಂಥ ಸಂದರ್ಭದಲ್ಲಿ ಕೇಳಿದವಾಗ ಹೇಳ್ತಾರೆ ಇಲ್ಲ ಅನುದಾನನೇ ಇಲ್ಲ ಎನ್ನುವಂಥದ್ದನ್ನು. ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ, ನಮ್ಮೂರಲ್ಲಿ ಒಂದು ಹಾಸ್ಟೆಲನ್ನು ಮಕ್ಕಳ ಸಲುವಾಗಿ ವಿದ್ಯಾರ್ಥಿಗಳಿಗೆ ಕಟ್ಟಿದ್ವಿ. ಕೇವಲ 7 ಲಕ್ಷ ರೂಪಾಯಿ ಅದರದ್ದು ಹೆಸ್ಕಾಂ ಇಲಾಖೆಗೆ ಕಟ್ಟಬೇಕಾಗಿತ್ತು. 7 ಲಕ್ಷ ರೂಪಾಯಿ. ಸುಮಾರು 4ರಿಂದ 5 ಸಾರಿ ಕಚೇರಿಗೆ ಓಡಾಡಿ ಬೆಂಗಳೂರಲ್ಲಿ ಇಲ್ಲಿ ತನಕನೂ ಅವರು ಅದಕ್ಕೆ ಅನುದಾನದ ಕೊರತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಬಿಟ್ಟರೆ ಇಲ್ಲಿ ತನಕ ಅದಕ್ಕೆ ರಿಲೀಸ್ ಮಾಡಿಲ್ಲ ಅಂತ ಹೇಳಿದರೆ ಅವ್ರ ಪರಿಸ್ಥಿತಿ, ಸರ್ಕಾರದ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇದರ ಹೊರತಾಗಿ ಇವತ್ತು ಸಹ ನಾನು ಪತ್ರಿಕೆಯಲ್ಲಿ ಓದಿದ್ದೇನೆ, ಚೀನಾದ ಯಾರೋ ಒಬ್ಬರು ಇಂಡಸ್ಟ್ರಿಯಲಿಸ್ಟ್ ಬಂದವರು ನಿಮ್ಮ ಬೆಂಗಳೂರಿನ ರಸ್ತೆ ಬಗ್ಗೆ ವ್ಯಂಗ್ಯ ಮಾಡಿದ್ದಾರೆ ಅನ್ನುವಂಥದ್ದನ್ನು ಭಾಳ ಚೆನ್ನಾಗಿ ಬಂದಿದೆ. ಇದರ ಅರ್ಥ ಅವರ ಹತ್ರ ಹಣಕಾಸಿನ ಕೊರತೆ ಇದೆ ಅನ್ನುವಂಥದ್ದನ್ನು ತೋರ್ತಾ ಇದ್ದದ್ದು. ಒಂದು ಗುಂಡಿ ಮುಚ್ಚಲಿಕ್ಕೆ ಸಹ ಇವತ್ತು ಅವ್ರ ಹತ್ರ ಆಗ್ತಾಯಿಲ್ಲ. ಮತ್ತು ಅಭಿವೃದ್ಧಿ, ಬೇರೆ ಅಭಿವೃದ್ಧಿ, ಸೇತುವೆ ಇರ್ಬೋದು, ರಸ್ತೆ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಶಾಲಾ ಕಾಲೇಜು, ಅದೇ ನಾನು ಹೇಳಿದೆ ಹಾಸ್ಟೆಲಿಗೆ ದುಡ್ಡಿಲ್ಲ. ಹೀಗೆ ಬಹಳ ಸಮಸ್ಯೆಲಿದ್ದಾರೆ. ಈಗ ಇವತ್ತು ಅದು ಬಿಟ್ಟು ಇವತ್ತು ಓದಿದಂದರೆ ಅವರ ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಕೊಡ್ತಾ ಹೇಳಿದರು. 50 ಕೋಟಿಲಿ ಕೇವಲ 10 ಕೋಟಿ ಮಾತ್ರ ರಿಲೀಸ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಪತ್ರಿಕೆಯಲ್ಲಿ ಬಂದಿದೆ. ಅಂದರೆ ಪರಿಸ್ಥಿತಿ
ಯಾವ ಮಟ್ಟಕ್ಕೆ ಹೋಗಿದೆ ಅನ್ನುವಂಥದ್ದನ್ನು ಅವರೇ ಹೇಳಬೇಕು ಅನ್ನುವಂಥದ್ದನ್ನು ನಾವು ಹೇಳಿದರೆ ಅವರು ಬೇರೆ ರೀತಿಯಲ್ಲಿ ಅನರ್ಥ ಮಾಡ್ಕೊಳ್ಬೋದು ಅನ್ನುವಂಥದ್ದನ್ನು. ನಮ್ಮ ಸರ್ಕಾರ BJP ಸರ್ಕಾರ ಇದ್ದಾವಾಗ ನಮಗೆ ನನ್ನ ಕ್ಷೇತ್ರಕ್ಕೆ ಒಟ್ಟು 1,800 ಕೋಟಿಯಷ್ಟು, ಅದರಲ್ಲಿ ಮೇಜರ್ ಆಗಿ ಹೊನ್ನಾವರದ ಕುಡಿಯುವ ನೀರಿನ ಯೋಜನೆ ಬಹಳ ದೊಡ್ಡ ಯೋಜನೆ, ಅದನ್ನು ಕೇವಲ 2.5 ವರ್ಷದಲ್ಲಿ ಅನುಷ್ಠಾನಕ್ಕೆ ತಂದಿದ್ದೇನೆ. ಸೇತುವೆ ಮಾಡಿಸಿದ್ದೇನೆ, ರಸ್ತೆ ಸಾಕಷ್ಟು ಮಾಡಿಸಿದ್ದೇನೆ, ಕಾಲೇಜು 2-3 ಕಡೆ ಕಾಲೇಜಿಗೆ ಜಾಗ ಇರಲಿಲ್ಲ, ಜಾಗ ತಗೊಂಡು ಬಿಲ್ಡಿಂಗ್ ಕಟ್ಸಿದ್ದೇನೆ, ಹೈಸ್ಕೂಲ್ ಕಟ್ಸಿದ್ದೇನೆ, ಪ್ರಾಥಮಿಕ ಶಾಲೆ ಇರ್ಬೋದು, ಅಂಗನವಾಡಿ ಇರ್ಬೋದು, ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅನುದಾನ ಬಂದಿತ್ತು. ಈಗ ಭಾಳ ಕಷ್ಟ ಆಗ್ತಿದೆ. ಭಾಳ ಕಷ್ಟ. ಸರ್, ನೀವು ಕುಮಟಾದಲ್ಲಿ ನೀವು BJP MLA ಆಗಿದ್ರಿ, ನಿಮ್ಮ ಅಕ್ಕಪಕ್ಕ ಕಾಂಗ್ರೆಸ್ MLAಗಳು ಇಬ್ಬರಿದ್ದಾರೆ. ಸೊ ಅನುದಾನ ಕೊಡೋಲ್ಲಿ ಕಾಂಗ್ರೆಸ್ ಸರ್ಕಾರ ಏನಾದರೂ ತಾರತಮ್ಯ ಪಕ್ಷಪಾತ ಮಾಡ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಅವ್ರಿಗೆ ಜಾಸ್ತಿ ಕೊಡ್ತಾ ಇದ್ದಾರೆ, ನಿಮಗೆ ಕಡಿಮೆ ಕೊಡ್ತಾ ಇದ್ದಾರೆ, ಆ ಥರ ಏನಾದರೂ ನಿಮಗೆ ಭಾವನೆ ಇದೆಯಾ? ಇಲ್ಲ, ಅವ್ರಿಗೆ ಸ್ವಲ್ಪ ನಮ್ಗಿಂತ ಹೆಚ್ಚಿಗೆ ಸ್ವಲ್ಪ ತರ್ಬೋದು ಅವರು. ಅಂದರೆ ನನಗಂತೂ ಬಹಳ ಕಡಿಮೆ ಅನುದಾನ ಕೊಟ್ಟಿದ್ದಾರೆ, ಯಾವುದಕ್ಕೂ ಅನುದಾನ ಇಲ್ಲ. ನಮ್ಮ ಕಾಲದಲ್ಲೇ ನಮ್ಮ ಸರ್ಕಾರದ ಅವಧಿಯಲ್ಲೇ ಹೆಚ್ಚು ಅಭಿವೃದ್ಧಿ ಆಗಿದೆ ಅನ್ನುವಂಥದ್ದು. ಎಷ್ಟೇ ಯಾವ ಗಳಿಗೆಯಲ್ಲಿ ಹೋದರೂ ಸಹ ನಾನು ಕುಮಟಾದಲ್ಲಿ ಆಡಳಿತ ಸೌಧ, ಏನು ಮಿನಿ ವಿಧಾನಸೌಧ ಅನ್ನುವಂಥದ್ದನ್ನು ಹೇಳ್ತೇವೆ, ಇಡೀ ಕರ್ನಾಟಕ ರಾಜ್ಯದಲ್ಲೇ ಅತಿ ದೊಡ್ಡದಂದರೆ 3, ಇಡೀ ರಾಜ್ಯದಲ್ಲಿ 3 ಆಡಳಿತ ಸೌಧದಲ್ಲಿ ಕುಮಟಾನೂ ಒಂದು. 16 ಕೋಟಿ ಖರ್ಚು ಮಾಡಿ ಒಳ್ಳೆ ಆಡಳಿತ ಸೌಧ. ಒಂದು ಸಾರಿ ತಕ್ಷಣ ನೋಡಿದ್ರೆ ನಮ್ಮ ಊರವರಿಗೆ ಇದು ವಿಧಾನಸೌಧನೇ ಅನ್ನುವಷ್ಟು ಮಟ್ಟಿಗೆ ಅದನ್ನು ಕಟ್ಟಡ ಕಟ್ಟಿಸಿ ಉದ್ಘಾಟನೆ ಮಾಡಿದ್ದೇನೆ. ಕಳೆದ ಬಾರಿ ಮಾಡಿದ್ದೇನೆ. ಕಳೆದ ಬಾರಿನೇ ಅದರ ಶಂಕುಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಿಬಿಟ್ಟಿದ್ದೇನೆ. ಹೊನ್ನಾವರಕ್ಕೆ ಬಸ್ ಸ್ಟ್ಯಾಂಡ್ ಬೇಕಿತ್ತು, ಅಲ್ಲಿ ಕಟ್ಟಡ ಕಟ್ಟಿಸಿ ಮುಗಿಸಿದ್ದೇನೆ. ಡಿಪೋಗೆ ಹಣಕಾಸಿನ ಸಮಸ್ಯೆ ಇತ್ತು, ಆ ಸಮಸ್ಯೆಯನ್ನು ಬಗೆಹರಿಸಿದ್ದೇನೆ. ಹೀಗೆ ಎಲ್ಲ ಏನು ಕೇಳಿದರೂ, ರಸ್ತೆ ಇರ್ಬೋದು ಹೇಳಿದ್ನಲ್ಲ, ಎಲ್ಲದಕ್ಕೂ ಹಣಕಾಸಿನ ವ್ಯವಸ್ಥೆ ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ. ಅದೇ ಸರ್, ನೀವು ಕಳೆದ ಈಗ ಒಂದು 2.5 ವರ್ಷ ಮುಗೀತು ನಿಮ್ಮ ಈ ಅವಧಿ ಕೂಡ. ಈಗ ಈ ಅನುದಾನ ಬಿಡುಗಡೆ ಮಾಡೋ ಬಿಕ್ಕಟ್ಟಿನ ನಡುವೆ ಕೂಡ ಮತ್ತು ಕಳೆದ ಬಾರಿ ನೀವು 5 ವರ್ಷ ಆಡಳಿತ ಮಾಡಿದಿರಿ, ಅದು ಸೇರಿದಂತೆ ನೀವು ಒಟ್ಟಾರೆ ನಿಮ್ಮ ಕ್ಷೇತ್ರದಲ್ಲಿ ಯಾವುದೆಲ್ಲ ಪ್ರಮುಖ ಕಾಮಗಾರಿ ಮಾಡಿದ್ರಿ ಅಂತ ವಿವರಿಸಿ ಹೇಳ್ಬೋದಾ? ಅದೇ ಹೇಳ್ತಾರೆ, ಈಗ ಒಂದು ಆಡಳಿತ ಸೌಧ ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದೇ ಕಡೆ ಎಲ್ಲ ಕಚೇರಿಗಳನ್ನು ಮಾಡುವಂಥ ಒಂದು ವ್ಯವಸ್ಥೆ, ಜನರಿಗೆ ಅನುಕೂಲ. ತಹಶೀಲ್ದಾರ್ ಆಫೀಸ್ ಇರ್ಬೋದು, ಸರ್ವೆ ಆಫೀಸ್ ಇರ್ಬೋದು, ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ ಇರ್ಬೋದು, ಹೀಗೆ ಎಲ್ಲ ಕಚೇರಿಗಳು ಇವತ್ತು ಒಂದೇ ರೂಫ್ನಲ್ಲಿ ಕೆಳಗಡೆ ಮಾಡುವಂಥದ್ದನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ನಿರ್ಮಾಣ ಮಾಡಿಸಿ ಕೊಟ್ಟಿದ್ದೇನೆ. ಅದರಲ್ಲಿ ಅದರ ನಂತರ ಪ್ರೈವೇಟ್ CSR ಫಂಡ್ ಸಹ ತಂದು ಟ್ರಾಮಾ ಸೆಂಟ್ರ್ ಇನ್ನೊಂದು ತಿಂಗಳಲ್ಲಿ ಉದ್ಘಾಟನೆ ಮಾಡ್ತೇನೆ. ಅದು ನಮ್ಮ ಸರ್ಕಾರ ಇದ್ದಾವಾಗ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನವ್ರ ಹತ್ರ ಹೋಗಿ 2,80,00,000 ರೂಪಾಯಿ ತೊಗೊಂಬಂದಿತ್ತು. ಈಗ ಸೇತುವೆನೂ 6 ತಿಂಗಳಲ್ಲಿ ಒಂದು ಸೇತುವೆ ಮುರಿದೋಗಿತ್ತು, 6 ತಿಂಗಳಲ್ಲಿ ಆ ಸೇತುವೆ ಮಾಡಿಕೊಟ್ಟಿದ್ದೇನೆ. ಇದರಲ್ಲಿ ಅಲ್ಲಿ ನಮ್ಮ ಬಡಾಳದಲ್ಲಿ. ಅದು ಈಗ ಮಿರ್ಜಾನ್ದಲ್ಲೂ ಇದು ಹೆಗಡೆ ಟು ಮಿರ್ಜಾನ್ ಸೇತುವೆ ನಮ್ಮ ಸರ್ಕಾರ ಇದ್ದಾವಾಗಲೇ ನಬಾರ್ಡ್ನಿಂದ 18 ಕೋಟಿ ಕೊಟ್ಟಿತ್ತು. ಅದು ಈಗ ಕೊನೆಯ ಹಂತದಲ್ಲಿದೆ. ಆ ಸಂದರ್ಭದಲ್ಲೇ ಮಂಜೂರಿ ಮಾಡಿದ್ದು. ಬಹಳಷ್ಟು ರಸ್ತೆ ಮಾಡಿದ್ವಿ, ಕಾರ್ಲ್ಯಾಂಡ್ ಮಾಡಿದ್ದೇವೆ, ಸುಮಾರು 300 ಕೋಟಿ ಕಾರ್ಲ್ಯಾಂಡ್, ಉಪ್ಪು ನೀರು ಗದ್ದೆಗೆ ನುಗ್ಗದೇ ಇದ್ದ ರೀತಿಯಲ್ಲಿ. ಇದು ರಾಮಕೃಷ್ಣ ಹೆಗಡೆಯವರು ಫಸ್ಟ್ ತಂದಂಥ ಒಂದು ಯೋಜನೆ ಆಗಿತ್ತು. ಆ ಯೋಜನೆ ಇವತ್ತು ನಮ್ಮ ಸರ್ಕಾರ BJP ಸರ್ಕಾರ ಇದ್ದಾವಾಗ ಮಾಧುಸ್ವಾಮಿ ಅವರು ಚಿಕ್ಕ ನೀರಾವರಿ ಮತ್ತು ಕಾನೂನು ಸಚಿವರಿದ್ದಾವಾಗ ಮಾಡಿಕೊಟ್ಟಂಥದ್ದು ಭಾಳ ಒಳ್ಳೆಯ ಕೆಲಸಗಳು ನಮ್ಮ ಅವಧಿಯಲ್ಲಿ ಆಗಿದೆ. ಆವಾಗ ನಾವು ಮಾಡಿಟ್ಟಂಥ ರಸ್ತೆನೇ ಇವತ್ತು ಕೆಲವಷ್ಟು ನಮ್ಗೆ ಸ್ವಲ್ಪ ಆದರೂ ಮರ್ಯಾದೆ ಇಡಿಸ್ಲಿಕ್ಕಾಯಿತು. ಇಲ್ಲ ಅಂತ ಹೇಳಿದ್ರೆ ಪೂರ್ತಿ ಮರ್ಯಾದೆ ಕಳ್ಕೊಳ್ಳುವಂಥ ಪರಿಸ್ಥಿತಿ ಇತ್ತು ನಮ್ಮದು. ಸರ್, ಈಗ ಶಾಸಕರಿಗೆ ಈ ಒಳ್ಳೆಯ ಹೆಸರು ಬರಲಿ ಅಥವಾ ಕೆಟ್ಟ ಹೆಸರು ಬರಲಿ, ಅದರಲ್ಲಿ ಈ ಅಲ್ಲಿಯ ಹಿರಿಯ ಅಧಿಕಾರಿಗಳ ಪಾತ್ರ ತುಂಬ ಮುಖ್ಯವಾಗಿರ್ತದೆ. ಅವರು ದಕ್ಷತೆಯನ್ನು ಕೆಲಸ ಮಾಡಿದ್ರೆ ನಿಮಗೂ ಒಳ್ಳೆಯ ಹೆಸರು ಬರುತ್ತೆ. ಬಟ್ ಈಗ ಆ ಹಿನ್ನೆಲೆಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಅಧಿಕಾರಿಗಳು ನಿಮ್ಮ ಹಿಡಿತಲ್ಲಿ ಇದ್ದಾರಾ? ಅವ್ರನ್ನ ಯಾವ ರೀತಿ ಅವರನ್ನು ನೀವು ಕಂಟ್ರೋಲ್ ಇಟ್ಕೊಂಡಿದ್ದೀರಿ? ಅವರ ಕಾರ್ಯಕ್ಷಮತೆ ನಿಮಗೆ ತೃಪ್ತಿ ಕೊಟ್ಟಿದೆಯಾ? ನಾನು 3ನೇ ಬಾರಿ ಆದದ್ರಿಂದ 3ನೇ ಬಾರಿ ಶಾಸಕ. ನಾನು ಸಾಮಾನ್ಯವಾಗಿ ಸೀನಿಯರ್ MLA ಅಂತ ಹೇಳಿದ್ಕೊಳ್ಳಿ ಅಧಿಕಾರಿಗಳು ಸ್ವಲ್ಪ ಅಂಜ್ತಾರೆ.
ಮತ್ತು ಗೌರವವನ್ನು ಕೊಡ್ತಾರೆ. ಮತ್ತು ನನಗೂ ಅನುಭವ ಇರೋದರಿಂದ ಅಧಿಕಾರಿಗಳಿಗೆ ಎಷ್ಟು ಅನುಭವ ಇದೆ, ನಾನು ಓದಿದ್ದು ಕಡಿಮೆ ಇದ್ದರೂ ಸಹ ನಾವು ಕುಟುಂಬದಿಂದ ನಾವು ಗುತ್ತಿಗೆದಾರರ ಕುಟುಂಬದಿಂದ ಬಂದಂಥವ್ರು. ನಮ್ಮ ಚಿಕ್ಕಪ್ಪ ಕೆ ವಿ ಶೆಟ್ಟಿ ಭಾಳ ದೊಡ್ಡ ಗುತ್ತಿಗೆದಾರರು, ಅವರ ಕುಟುಂಬದವನಾದ್ದರಿಂದ ನನಗೂ ಸಹ ಅನುಭವ ಇದೆ. ನಾನು ಒಂದು ಟಿಂಬರ್ ಮರ್ಚೆಂಟ್ ಸಾಮಿಲ್ ಮಾಲೀಕ್ ಆಗಿದೆ. ಹೀಗಾಗಿ ಪ್ರತಿಯೊಂದು ಇದರಲ್ಲಿ ನನಗೂ ಸಹ ಅವರಷ್ಟು ಟೆಕ್ನಿಕಲ್ ಆಗಿ ಅನುಭವ ಇಲ್ಲದೇ ಇದ್ರು ನನಗೂ ಅನುಭವ ಇದೆ, ಏನೇನು ಮಾಡಿದ್ರೆ ಏನು ಅಸಾಧ್ಯತೆ ಆಗ್ತದೆ ಎನ್ನುವಂಥದ್ದನ್ನು. ಮತ್ತು ಸರ್ಕಾರದ ಕೆಲಸ ಅಂದರೆ ನಾನು ದೇವ್ರ ಕೆಲಸ ಅಂತ ನಾನು ಮಾಡ್ತೇನೆ. ಉದಾಹರಣೆಗೆ ಹೇಳಬೇಕಂದ್ರೆ ಕುಮಟಾದಲ್ಲಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ AC ಅವರ ಆಫೀಸ್ ಇತ್ತು. ಅದು ನಮ್ಮ ಮಿನಿ ವಿಧಾನಸೌಧಕ್ಕೆ ಶಿಫ್ಟ್ ಆಯಿತು. ಅದು ಒಳ್ಳೆ ಬಿಲ್ಡಿಂಗ್ ಇತ್ತು, ಅದು ಖಾಲಿ ಉಳಿತು. ತಕ್ಷಣ CDPO ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಚೇರಿ ಬಾಡಿಗೆಯಲ್ಲಿತ್ತು. ಅವ್ರಿಗೆ ಕೂಡಲೇ ಶಿಫ್ಟ್ ಮಾಡಿದೆ ನಾನು. ಅಲ್ಲಿ ಇವತ್ತು ಅವರು ಒಳ್ಳೆಯ ಆಫೀಸ್ನಲ್ಲಿ ಪುಕ್ಕಟೆ ಬಾಡಿಗೆ ಇಲ್ಲದೆ ಇರುವಂಥದ್ದು. ಅಂದರೆ ಸರ್ಕಾರದ್ದು ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ವರ್ಲೇನೋ ಧೂಳು ಹಿಡಿದು ಹೋಗ್ಬಿಡ್ತಿತ್ತಲ್ಲ, ಅದನ್ನು ಮಾಡ್ಲಿಕ್ಕೆ ಬಿಡೋದಿಲ್ಲ ನಾನು. ಅದ್ರ ಬಗ್ಗೆನೂ ಚಿಂತೆ ಮಾಡಿ ಇವತ್ತು ತಹಶೀಲ್ದಾರ್ ಆಫೀಸ್ ಶಿಫ್ಟ್ ಆಯ್ತು. ಅಲ್ಲಿ ಮುನ್ಸಿಪಾಲ್ಟಿಗೆ ಕಟ್ಟಡ ಸರಿ ಇರಲಿಲ್ಲ, ಅದನ್ನು ಈಗ ಶಿಫ್ಟ್ ಮಾಡಲಿಕ್ಕೆ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೇನೆ. ಹೀಗೆ ಎಲ್ಲಿ ಸರ್ಕಾರದ ಆಸ್ತಿ ಇದೆಯೋ ಆ ಆಸ್ತಿಯನ್ನು ಕಾದ್ಕೊಂಡು ಹೋಗುವಂಥದ್ದು ಜವಾಬ್ದಾರಿನೂ ನಂದು. ನಾನೊಂದು ಸರ್ಕಾರದ ವ್ಯಕ್ತಿ ಇವತ್ತು, ಹೀಗಾಗಿ ಅದನ್ನು ನಾನು ಮಾಡ್ತೇನೆ. ವಿಶೇಷವಾಗಿ ನಮ್ಮ ಕುಮಟಾದಲ್ಲಿ PU ಕಾಲೇಜ್ ಇವತ್ತು ಇಡೀ ಜಿಲ್ಲೆಯಲ್ಲಿ ಅಷ್ಟು 1800 ವಿದ್ಯಾರ್ಥಿಗಳ ಸಂಖ್ಯೆ ಇರುವಷ್ಟು PU ಕಾಲೇಜು ಇಡೀ ನಮ್ಮ ಜಿಲ್ಲೆಯಲ್ಲಿಲ್ಲ. ಅದು ನಾನೇ ಸ್ವತಃ 2010ರಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾವಾಗ ಅರಣ್ಯ ಇಲಾಖೆ ಜಾಗ ತೊಗೊಂಡು ಇವತ್ತು ಅದಕ್ಕೆ ಬೇಕಾದಷ್ಟು ಕಟ್ಟಡಗಳನ್ನು ಮಾಡಿಕೊಟ್ಟಿದ್ದೇನೆ. ಇನ್ಫ್ರಾಸ್ಟ್ರಕ್ಚರ್ ಬೇಕಾದಷ್ಟು ಮಾಡಿದ್ದೇನೆ. ಎಲ್ಲೂ ಇಲ್ಲ ನಮ್ಮ ಜಿಲ್ಲೆಯಲ್ಲಿ, ಅಷ್ಟು ದೊಡ್ಡದು ಮಾಡಿದ್ದೇನೆ. ಡಿಗ್ರಿ ಕಾಲೇಜ್ ಕಟ್ಸಿದ್ದೇನೆ, ಆಸ್ಪತ್ರೆ ಕಟ್ಸಿದ್ದೇನೆ ಮೂರೂರದಲ್ಲಿ. ಹೀಗೆ ಏನು ಬೇಕಲ್ಲ ನಮ್ಮ ಊರಿಗೆ ಅದನ್ನು ಮಾಡುವಂಥದ್ದನ್ನು ಮಾಡ್ತಾ ಇದ್ದೇನೆ ನಾನು. ಸರ್, ಇವಾಗ ಸದ್ಯ ಕುಮಟಾ ಮತ್ತು ಹೊನ್ನಾವರ ಕ್ಷೇತ್ರ ಮಾತ್ರ ಅಲ್ಲ, ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತುಂಬ ಚರ್ಚೆಯಲ್ಲಿರೋ ವಿಷಯ ಅಂದರೆ ಈ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ತುಂಬ ಚರ್ಚೆ ನಡೀತಾ ಇದೆ. ಅದ್ರ ಬಗ್ಗೆ ಇಡೀ ಜಿಲ್ಲಾದ್ಯಂತ ವ್ಯಾಪಕ ಜನಾಕ್ರೋಶ ವ್ಯಕ್ತ ಆಗ್ತಿದೆ. ನಾನೇ ದ ಫಸ್ಟ್ ಮ್ಯಾನ್ ಅಧಿವೇಶನದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿ ವಿರೋಧಿಸಿದವನೇ ನಾನು. ಅಧಿವೇಶನದಲ್ಲೇ ಕಳೆದ ಅಧಿವೇಶನದಲ್ಲಿ ಮಾತಾಡಿದ್ದೇನೆ. ಇದು ನಮಗೆ ಮಾರಕವಾದಂಥ ಯೋಜನೆ, ಇದು ನಮ್ಗೆ ಅವಶ್ಯಕತೆ ಇಲ್ಲ. ನಾವು ತ್ಯಾಗ ಮಾಡಿದ್ದೇವೆ, ನಮ್ಮ ಜಿಲ್ಲೆಯವರು. ಕೈಗಾ ಇರ್ಬೋದು, ಸೀಬರ್ಡ್ ಇರ್ಬೋದು, ಬೆಡ್ತಿ ಯೋಜನೆ ಇರ್ಬೋದು, ಹೀಗೆ ಸಾಕಷ್ಟು ತ್ಯಾಗ ಮಾಡಿದಂಥ ನಮ್ಮ ಜಿಲ್ಲೆಗೆ ಯಾವುದೇ ಅನುಕೂಲ ಯಾವ ಪಕ್ಷ ಅಧಿಕಾರದಲ್ಲಿದ್ದಾವಾಗಲೂ ಕೊಟ್ಟಿಲ್ಲ. ನಾವು ನಾನೇ ಬೇಡಿಕೆ ಇಟ್ಟಿದ್ದೆ ಇದಕ್ಕೆ, ನಮ್ಮ ಸೂಪರ್ ಸ್ಪೆಷಾಲಿಟಿ ಅಥವಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೊಡ್ತಾ ಇಲ್ಲ. ಅಂಥದ್ರಲ್ಲಿ ಇಂಥ ಮಾರಕ ಯೋಜನೆಯನ್ನು ತರಬಾರ್ದು ಅನ್ನುವಂಥದ್ದನ್ನು ಅದರ ನಂತರ ನಾನು ನಿರಂತರವಾಗಿ ಹೊನ್ನಾವರದಲ್ಲಿ ಕುಮಟಾ ಮತ್ತು ಹೊನ್ನಾವರ ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳನ್ನು, ಹಿರಿಯರನ್ನು ಕೂಡಿಸಿ ಸಭೆ ಮಾಡಿ ಗೇರ್ಸೋಪಾದಲ್ಲಿ ಬಹಳ ದೊಡ್ಡ ವಿರೋಧವನ್ನು ಮಾಡುವಂಥ ಸಂದರ್ಭದಲ್ಲೂ ನನ್ನ ಪಾತ್ರ ಭಾಳ ದೊಡ್ಡದಿದೆ. ಸರಿ, ಸರ್ಕಾರ ಒಂದು ಯೋಜನೆ ಮಾಡುವಾಗ ಅದರದ್ದು ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ. ಅದರ ಅಂದರೆ ಒಳ್ಳೆಯದಾಗ್ಬೋದು, ಕೆಟ್ಟದಾಗ್ಬೋದು. ಒಬ್ಬ ಶಾಸಕರಾಗಿ ನಿಮ್ಮ ಗ್ರಹಿಕೆಯ ಪ್ರಕಾರ ಆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಅಂದರೆ ಏನು, ಆಮೇಲೆ ಅದರಿಂದ ನಿಮ್ಮ ಕ್ಷೇತ್ರದ ಜನರಿಗೆ ಯಾವ ರೀತಿ ತೊಂದರೆ ಆಗ್ತದೆ, ಯಾಕಂದರೆ ಸ್ವಲ್ಪ ವಿವರವಾಗಿ ಹೇಳಿ, ಯಾಕಂದರೆ ನಿಮ್ಮ ಸಮಸ್ಯೆ ನಮ್ಮ ರಾಜ್ಯದ ಬೇರೆ ಜನರಿಗೂ ಗೊತ್ತಾಗಲಿ ಅಂತ. ಒಂದು, ಅದರಿಂದ ಇವತ್ತು ಅವರೇನು ಟನಲ್ ಮಾಡ್ತಾರೆ, ಅದಕ್ಕೆ ನೀರು ಪಾಸಾಗಲಿಕ್ಕೆ ಟನಲ್, ಅದು ಭಾಳ ದೊಡ್ಡ ಪ್ರಮಾಣದಲ್ಲಿ ಟನಲ್ ಮಾಡ್ತಾರೆ. ಆ ಟನಲ್ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ದೊಡ್ಡ ದೊಡ್ಡ ಮಷಿನನ್ನೆಲ್ಲ ಅಳವಡಿಸ್ತಾರೆ. ಇದರಿಂದ ಏನಾಗ್ತದೆ, ಹೊರಗಡೆ, ಭೂಮಿಯ ಹೊರಗಡೆ ಸ್ವಲ್ಪ ಕ್ರ್ಯಾಕ್ ಬರುವಂಥದ್ದು, ಆಮೇಲೆ ಗುಡ್ಡ ಕುಸಿತ ಆಗುವಂಥದ್ದು. ಇವತ್ತೇನು ಅಂಕೋಲಾದಲ್ಲಿ ಆಯಿತು ನಮ್ಮದು, ಆ ರೀತಿ ಆಗುವಂಥ ಅನಾಹುತಗಳು ಇರ್ತದೆ. ಇದರಿಂದ ನಿಷ್ಪ್ರಯೋಜನ, ಮತ್ತು ಕರೆಂಟ್ ಅಷ್ಟು ಉತ್ಪಾದನೆ ಅದರಿಂದ ಆಗುವುದಿಲ್ಲ ಅನ್ನುವಂಥದ್ದು. ಹೌದು, ಅದರಿಂದ ಏನು ಅಂತಂದರೆ ನಮಗೆ ಲಾಭ ಆಗೋದಿಲ್ಲ.
10,000 ಕೋಟಿ ಇವರು ಖರ್ಚು ಮಾಡಿ ಇದರಲ್ಲಿ ಲೂಟಿನೇ ಜಾಸ್ತಿ ಆಗ್ತದೆ ಬಿಟ್ಟರೆ ಜನರಿಗೆ ಅಥವಾ ಸರ್ಕಾರಕ್ಕೆ ಇದರಿಂದ ಹೆಚ್ಚು ಲಾಭ ಆಗೋದಿಲ್ಲ ಅನ್ನುವಂಥದ್ದು ಒಂದು ವಿಜ್ಞಾನಿಗಳೆಲ್ಲ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಅದನ್ನು ಯಾವುದೇ ಪರಿಸ್ಥಿತಿಯಲ್ಲಿ ತರಬಾರದು ಅನ್ನುವಂಥದ್ದನ್ನು ನಾನು ವೈಯಕ್ತಿಕವಾಗಿ ನಮ್ಮ ಪಕ್ಷದ ಪರವಾಗಿ ನಮ್ಮ ಊರಿನ ಪರವಾಗಿ ಹೋರಾಟ ಮಾಡ್ತೇನೆ. ಅದೇ ಸರಿ, ಈ ಯೋಜನೆ ಬಗ್ಗೆ ವಿಧಾನಸಭೆ ಅಧಿವೇಶನದಲ್ಲೂ ಸಾಕಷ್ಟು ಚರ್ಚೆ ಆಯಿತು, ನೀವು ಕೂಡ ಸಾಕಷ್ಟು ಧ್ವನಿ ಎತ್ತಿದ್ರಿ. ಬಟ್ ಈಗ ಮುಂದಿನ ಹೋರಾಟದ ರೂಪುರೇಷೆ ಏನಿದೆ ಮತ್ತು ಸದ್ಯಕ್ಕೆ ಅವರು ಆ ಯೋಜನೆ ಯಾವ ಹಂತಲ್ಲಿದೆ, ಏನಾದರೂ ಅದು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆಯಾ ಅಥವಾ ಮುಂದುವರಿಬಹುದಾ? ಈಗ ಅವ್ರು ಸರ್ವೆ ಮಾಡ್ಲಿಕ್ಕೆ ಮೊನ್ನೆ ಬಂದಿದ್ರು ಗೇರ್ಸೊಪ್ಪಕ್ಕೆ. ಆ ಸಂದರ್ಭದಲ್ಲಿ ಸ್ಥಳೀಯರೆಲ್ಲ ಕೂಡಿ ಅದನ್ನು ನಿಲ್ಲಿಸಿ ಅವರಿಗೆ ವಾಪಸ್ ಕಳಿಸಿದ್ದಾರೆ. ಮತ್ತು ಇವತ್ತು ಸಹ ಸಾಗರದಲ್ಲಿ ಸಹ ದೊಡ್ಡ ರೀತಿಯಲ್ಲಿ ಆಂದೋಲನ ಮಾಡ್ತಾ ಇದ್ದಾರೆ, ವಿರೋಧಿಸ್ತಾ ಇದ್ದಾರೆ. ಈಗ ನಾನು ಊರಿಗೆ ಹೋದ ನಂತರನೂ ಒಂದು ಸಭೆ ಮಾಡಬೇಕು ಅನ್ನುವಂಥದ್ದನ್ನು ನಿನ್ನೆ ಮಾತಾಡಿದ್ದೇನೆ. ಮಾತಾಡಿ ಅದರ ನಂತರ ದೊಡ್ಡ ಪ್ರಮಾಣದಲ್ಲಿ ವಿರೋಧ ಮಾಡಿ ಗೇರ್ಸೊಪ್ಪದ ಏನು ಆಫೀಸ್ ಇದೆ ಅವ್ರದ್ದು, ಆ ಆಫೀಸ್ಗೆ ಮುತ್ತಿಗೆ ಹಾಕಬೇಕು ಅನ್ನುವಂಥ ಒಂದು ನಿರ್ಣಯ ನಿನ್ನೆ ಅಷ್ಟೇ ನಾನು ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡಿದ್ದೇನೆ. ಅದನ್ನು ಮಾಡ್ತೇನೆ. ಸರಿ, ಈಗ ಉತ್ತರ ಕನ್ನಡ ಜಿಲ್ಲೆಯ ಜನರದ ಬಹುದೊಡ್ಡ ಬೇಡಿಕೆ ಮತ್ತು ಬಹುಕಾಲದ ಬೇಡಿಕೆ ಕೂಡ ಹೌದು. ಅದು ಏನಂದರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ. ತುಂಬ ವರ್ಷದಿಂದ ಜನ ಅದರ ಬಗ್ಗೆ ಬೇಡಿಕೆ ಇಟ್ಟಿದ್ದಾರೆ. ಆ ಆಸ್ಪತ್ರೆ ಕುಮಟಾದಲ್ಲೇ ಆಗಬೇಕು ಅಂತ ಯಾಕೆ ನಿಮ್ಮ ಅಭಿಪ್ರಾಯ ಅಂತ? ಅಲ್ಲೇ ಕುಮಟಾ ಒಂದು ಮಧ್ಯವರ್ತಿ ಸ್ಥಳ. ಇವತ್ತು ಭಟ್ಕಳದಲ್ಲಿ ಮಾಡ್ತಾರೆ ಅಂತ ಹೇಳಿದರೆ, ಭಟ್ಕಳದಲ್ಲಿ ಜನರಿಗೆ ಏನಾಗ್ತದೆ, KMC ಮತ್ತು ಮಂಗಳೂರು ಭಾಳ ಸಮೀಪ ಇದೆ. ಜನರಿಗೆ ಮೆಂಟಲಿ ಏನಾಗಿರ್ತಾರೆ ಅಂದರೆ, ನಾವು ಇಲ್ಲಿ ಹೋದ್ರೆ ಒಳ್ಳೆ ಡಾಕ್ಟರ್ ಇದ್ದಾರಾ ಇಲ್ಲ ಭಟ್ಕಳದಲ್ಲಿ, ಸೀದಾ ನಾವು ಮಣಿಪಾಲಕ್ಕೆ ಹೋಗ್ಬಿಟ್ರೆ ಅಲ್ಲಿ ಬೇಕಾದಷ್ಟು ವ್ಯವಸ್ಥೆ ಇದೆ ಅನ್ನುವಂಥದ್ದು. ಮತ್ತು ಇವತ್ತು ರೈಲ್ವೆ ಸ್ಟೇಷನ್, ಕುಮಟಾದಲ್ಲಿರುವಂಥ ರೈಲ್ವೆ ಸ್ಟೇಷನ್ ಸಮೀಪ ಬಸ್ ಸ್ಟ್ಯಾಂಡಿಗೆ ಮತ್ತು ಟೌನಿಗೆ ಹತ್ತಿರದಲ್ಲಿರುವಂಥದ್ದು ಕುಮಟಾ ರೈಲ್ವೆ ಸ್ಟೇಷನ್. ಇವತ್ತು ಕಾರವಾರದಲ್ಲಿ ಟೌನಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಅಂಕೋಲಾದಲ್ಲೂ 7ರಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಹೀಗಾಗಿ ಕುಮಟಾ ಮಧ್ಯವರ್ತಿ ಆಗ್ತದೆ. ಸಿರ್ಸಿಯಿಂದ ಬರೋವರಿಗೂ ಕುಮಟಾ ಸಮೀಪ, ಸಿದ್ದಾಪುರದಿಂದ ಬರೋವರಿಗೆ ಕುಮಟಾ ಸಮೀಪ, ಯಲ್ಲಾಪುರದಿಂದ ಬರುವವರಿಗೆ, ಕಾರವಾರದಿಂದ ಬರುವವರಿಗೆ ಕುಮಟಾ, ಎಲ್ಲರಿಗೂ ಮಧ್ಯವರ್ತಿ ಸ್ಥಳ ಇವತ್ತು ಕುಮಟಾ ಇದೆ. ಕುಮಟಾದಲ್ಲಿ ಮಾಡಿದರೆ ಒಳ್ಳೆಯದು, ಒಳ್ಳೆ ಅನುಕೂಲ ಆಗ್ತದೆ ಅನ್ನುವಂಥ ಭಾವನೆಯಿಂದ ಅದನ್ನು ಕುಮಟಾದಲ್ಲೇ ಮಾಡಿರಿ ಅನ್ನುವಂಥದ್ದು. ಅದಕ್ಕೆ ನಮ್ಮ ಸರ್ಕಾರ ಇದ್ದವಾಗ ನಾನು ಜಾಗ ಸಹ ಗುರುತಿಸಿ ಬೇರೆ ಕಡೆ ಬೇರೆ ಇಲಾಖೆಗೆ ಜಾಗ ಇತ್ತದು, ಯಾವುದು ನಮ್ಮ ವಸತಿ ಶಾಲೆ ಕೊಟ್ಟಂಥದ್ದು, ಅದನ್ನು ರೆವಿನ್ಯೂ ಇದಕ್ಕೆ ಹಸ್ತಾಂತರ ಮಾಡಿಸಿ ಎಲ್ಲ ಇಟ್ಟಿದ್ದೇನೆ ನಾನು. ಅದನ್ನು ಈಗ ಮಂಜೂರಿ ಮಾಡಿದರು, ಆದರೆ ಪೂರ್ತಿ ಪ್ರಮಾಣದಲ್ಲಿ ಅದಕ್ಕೆ ಬಜೆಟ್ನಲ್ಲಿ ಹಣ ಹಿಡದೆ ಇದ್ದಿದ್ದರಿಂದ ಸ್ವಲ್ಪ ಸಮಸ್ಯೆ ಆಯಿತು. ಚುನಾವಣೆ ಘೋಷಣೆ ಆಗೋದು 8 ದಿನ ಲೇಟ್ ಆಗಿದ್ದರೆ ಅಂದಿನ ಮುಖ್ಯಮಂತ್ರಿ ಬೊಮ್ಮಾಯಿಯವರು, ಬಸವರಾಜ ಬೊಮ್ಮಾಯಿಯವರು ಇಲ್ಲೇ ಬೆಂಗಳೂರಲ್ಲಿ ಅದರ ಶಂಕುಸ್ಥಾಪನೆ ನೆರವೇರಿಸುವಂಥ ವಾಗ್ದಾನ ಮಾಡಿದರು. ಆಗ್ತಿತ್ತು ಅದು. ಈಗ ಅದು ಸದ್ಯಕ್ಕೆ ಸ್ಥಗಿತ ಆಗಿದೆ. ಅಲ್ಲೂ BJP ಕಾಂಗ್ರೆಸ್ ಅನ್ನುವಂಥದ್ದು ಅವರಲ್ಲಿ ಇದೆ ಭಾವನೆ. ಸರ್, ಇದು ನಿಮ್ಮ ಹೊನ್ನಾವರ ಕುಮಟಾದ ಜನರದ್ದು ಇನ್ನೊಂದು ಬೇಡಿಕೆ ಅಂದರೆ, ಈ ಸಾಗರದಿಂದ ರೈಲ್ವೆ ಮಾರ್ಗ ಅದು ಹೊನ್ನಾವರದವರೆಗೆ ವಿಸ್ತರಣೆ ಮಾಡಬೇಕಂತ ಒಂದು ಬೇಡಿಕೆ. ನೀವು ಕೂಡ ಅದ್ರ ಬಗ್ಗೆ ಸಾಕಷ್ಟು ಧ್ವನಿ ಎತ್ತಿದ್ರಿ, ಮಾತಾಡ್ತಾ ಇದ್ರಿ. ಬಟ್ ಪ್ರಾಕ್ಟಿಕಲ್ ಆಗಿ ಅದು ಸಾಧ್ಯ ಆಗುತ್ತಾ? ಅದು ನಾನು ಈಗಲ್ಲ, 2010ರಲ್ಲಿ ಅದ್ರ ಬಗ್ಗೆ ಹೋರಾಟ ಮಾಡಿದ್ವಿ ನಾವು. ನಾನು ಭಾಗವಹಿಸಿದೆ, ಯಾಕಂದ್ರೆ ನಾನು ಶಾಸಕ ಇದ್ದಿದ್ದರಿಂದ ಹೋರಾಟ ಮಾಡಿದೆ. ಆ ಸಂದರ್ಭದಲ್ಲಿ ಅವ್ರು ಏನು ಹೇಳಿದರು ಅಂದರೆ, ವನ್ಯಜೀವಿ ಇದರಿಂದ ಅದಕ್ಕೆ ಪರವಾನಗಿ ಕೊಡಲಿಕ್ಕಾಗೋದಿಲ್ಲ, ಸಿಂಗಳಿಕೆ ಇದೆ ಅನ್ನುವಂಥದ್ದನ್ನು ಅವರು ಹೇಳಿ ಅದನ್ನು ಅಲ್ಲಿಗೆ ಸ್ಥಗಿತ ಆಯಿತು. ಆದರೆ ನಮಗೂ ಶಕ್ತಿ ಇರಲಿಲ್ಲ, ನಮ್ಮ ಸರ್ಕಾರ ಕೇಂದ್ರದಲ್ಲೂ ಇರಲಿಲ್ಲಾಗಿತ್ತು ಆವಾಗ. ಒಂದು ವೇಳೆ ಕೇಂದ್ರದಲ್ಲಿ ಏನಾದರೂ ನಮ್ಮ ಸರ್ಕಾರ ಇದ್ದಿದ್ದರೆ ಟನ್ನಲ್ ಹೊಡೆದು ಒಳಗಿಂದ ಒಳಗಡೆನೆ ತರುವಂಥದ್ದು ಮಾಡ್ಬೋದಿತ್ತು ಅದನ್ನು ಅಷ್ಟು ಆ ಏರಿಯಾದಲ್ಲಿ. ಬಟ್ ಆವಾಗ ಸರ್ಕಾರ ಇರಲಿಲ್ಲ, ಅದು ಅಲ್ಲಿಗೆ ನಿಂತಿದೆ. ಈಗ ಅದಕ್ಕೆ ಏನಾದರೂ ಮತ್ತು ಜೀವ ಕೊಡುವಂಥದ್ದು, ಪುನರ್ಜೀವ ಕೊಡುವಂಥದ್ದು ಏನಾದರೂ ಮಾಡಬೇಕು. ಅದಕ್ಕೆ ಅಂದರೆ ಪ್ರಾಕ್ಟಿಕಲ್ ಆಗಿ ಅದು ಮಾಡ್ಲಿಕ್ಕೆ ಸಾಧ್ಯ ಇದೆ, ಮಾಡ್ಬೋದು. ಸರ್, ಇನ್ನೊಂದು ಪ್ರಶ್ನೆ, ಈಗ ಈ ಹೆದ್ದಾರಿ ಅಂದರೆ ನಿಮ್ಮ ಕಾರವಾರದಿಂದ ಮಂಗಳೂರುವರೆಗೆ ಹೆದ್ದಾರಿ ಸಾಕಷ್ಟು ವಿಸ್ತರಣೆ ಆಗಿದೆ, ತುಂಬ ಡೆವಲಪ್ಮೆಂಟ್ ಆಗಿದೆ. ಆದರೆ ಇನ್ನೂ ಕೆಲವು ಕಡೆಗೆ, ನೀವು ಕುಮಟಾ ಹೊನ್ನಾವರ ಕಡೆಗಳೆಲ್ಲ ಹೆದ್ದಾರಿ ಸಾಕಷ್ಟು ವಿಸ್ತರಣೆ ಆಗಿಲ್ಲ. ಹೊನ್ನಾವರ ಪೇಟೆಯಲ್ಲೂ ಆಗಿಲ್ಲ, ಸಾಕಷ್ಟು ಅಪಘಾತನೂ ಆಗ್ತಾ ಇದೆ. ಅದ್ರ ಬಗ್ಗೆ ನೀವು ಇಲ್ಲ, ಅದೆಲ್ಲ ಹಿಂದೆ ಸ್ವಲ್ಪ ಅದಕ್ಕೆ ಅಂದಿನ ಸರ್ಕಾರದವರು ಸ್ವಲ್ಪ ಮುತುವರ್ಜಿ ಹೆಚ್ಚು ವಹಿಸಲಿಲ್ಲ ಅದ್ರ ಬಗ್ಗೆ. ನಾನು ನಿನ್ನೆನೂ ಹೋಗಿದ್ದೆ. ಏನಾಗಿದೆ ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ಸರ್ವಿಸ್ ರೋಡ್ ಬಿಡಬೇಕಿತ್ತು ಎಲ್ಲ ಕಡೆ.
ಸರ್ವಿಸ್ ರೋಡ್ ಬಿಡದೆ ಇರೋದ್ರಿಂದ ಅಲ್ಲಲ್ಲಿ ಅಪಘಾತಗಳು ಆಗ್ತದೆ. ಸರ್ವಿಸ್ ರೋಡ್ ಬಿಟ್ಟಿದ್ರೆ ಈ ಸಮಸ್ಯೆಗಳು ಆಗೋದಿಲ್ಲಾಗಿತ್ತು. ಅದ್ರ ಬಗ್ಗೆ ನಿನ್ನೆನೂ ಅವ್ರಿಗೆ ಹೇಳಿದೆ, ನನಗಲ್ಲಿ ಆ ರೋಡಿನ ಬಗ್ಗೆ ಕರೆದವಾಗ ಅವ್ರಿಗೆ ಹೇಳಿದೆ, ನೀವೇ ಮಾಡ್ಕೊಂಡಂಥ ತಪ್ಪಿದು. ಆ ಸಂದರ್ಭದಲ್ಲಿಯ ಒಬ್ಬ ರಾಜಕಾರಣಿಗಳ ಜೊತೆ ನೀವು ಸಖ್ಯ ಬೆಳೆಸಿ ಅದು ನಿಲ್ಲಿಸ್ಕೊಂಡ್ರಿ, ಇವತ್ತು ಅದು ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದನ್ನು ನಿನ್ನೆನೇ ಅವ್ರಿಗೆ ಹೇಳಿ ಬಂದಿದೆ ಅಲ್ಲಿ ರೋಡಿನ ಬಗ್ಗೆ ಹೋದವಾಗ. ತುಂಬ ವರ್ಷದ ಒಂದು ಸಮಸ್ಯೆ ಅದೇ ಸರ್ವಿಸ್ ರೋಡ್ ಬಿಡಬೇಕಿತ್ತು. ಆದರೂ ನಾನು ಮೊನ್ನೆ ಸಭೆ ಮಾಡಿದ್ದೇನೆ ಸಿರ್ಸಿ ಕುಮಟಾ ರೋಡಿಗೆ ಮತ್ತು IRB ಕಂಪನಿ ಮತ್ತು RN ಶೆಟ್ಟಿ ಕಂಪ್ನಿ ಇಬ್ಬರಿಗೂ ಎರಡೆರಡು ಒಂದೊಂದು ತಿಂಗಳಲ್ಲಿ 2 ಸಭೆ ಮಾಡಿ ನಾನು ಮತ್ತು ಅಸಿಸ್ಟೆಂಟ್ ಕಮಿಷನರ್ ಸಭೆ ಮಾಡಿ ಅವರಿಗೆ ತಾಕೀತು ಮಾಡಿದ್ದೇವೆ. ಮತ್ತು ಅವ್ರಿಗೆ ಏನೇನು ಅರಣ್ಯ ಇಲಾಖೆದು ಸಮಸ್ಯೆ ಇದ್ದರೆ ಆ ಎಲ್ಲ ಸಮಸ್ಯೆಯನ್ನು ಬಗೆಹರಿಸ್ಕೊಟ್ಟಿದ್ದೇನೆ. ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಕ್ಷೇತ್ರದಲ್ಲಿ ಅದು ಸಮಸ್ಯೆ ಆಗದಿದ್ದಂಗೆ ನಾನು ನೋಡ್ಕೊಳ್ತೇನೆ. ಸರ್, ಆಮೇಲೆ ನಿಮ್ಮ ಕ್ಷೇತ್ರದಲ್ಲಿ ಈ ಕಳೆದ ಒಂದು 30 ವರ್ಷ 40 ವರ್ಷ 50 ವರ್ಷಗಳಿಂದ ಈ ಅರಣ್ಯ ಅತಿಕ್ರಮಣ ಮಾಡಿಕೊಂಡು ತುಂಬ ಜನ ಅಲ್ಲೇ ಮನೆ ಕಟ್ಕೊಂಡು ವ್ಯವಸಾಯ ಮಾಡ್ಕೊಂಡಿದ್ದಾರೆ. ಅವರಿಗೆ ಹಕ್ಕುಪತ್ರಗೋಸ್ಕರ ಅವರು ತುಂಬ ವರ್ಷದಿಂದ ಕಾಯ್ತಾ ಇದ್ದಾರೆ. ಅಭಿಯಾನ ಎಲ್ಲಿಗೆ ಬಂತದು, ನಡೀತಾ ಇದೆಯಾ? ಆ ಅಭಿಯಾನದಲ್ಲಿ ನಮಗೆ ಅವರು ತಗೊಂಡಿಲ್ಲ. ನಾನು ಹೋದವಾಗ ಅವರು ಅದರ ಬಗ್ಗೆ ಅಷ್ಟು ಸಹಕಾರ ನೀಡಲಿಲ್ಲ ನನಗೆ. ಆಮೇಲೆ ನಾನು ವಾಪಸ್ಸಾದೆ. ಬಟ್ ಯಾರಲ್ಲಿ ಭಾಳ ವರ್ಷದಿಂದ ವಾಸ ಮಾಡ್ಕೊಂಡಿದ್ದಾರೆ ಅವರಿಗೆ ಅದು ಹಕ್ಕುಪತ್ರ ಕೊಡೋದ್ರ ಬಗ್ಗೆ ಸಂದರ್ಭ ಬಂದರೆ ಅಧಿವೇಶನದಲ್ಲೂ ನಾನು ಮಾತಾಡ್ತೇನೆ ಮತ್ತು ಒತ್ತಾಯ ಮಾಡ್ತೇನೆ. ಮತ್ತು ಅವ್ರಿಗೆ ಸಿಗಬೇಕು, ಬಡವರು ಯಾರಿದ್ದಾರೆ ಅದಕ್ಕೆ ಒಂದು ಲಿಮಿಟ್ ಹಾಕ್ಕೊಂಡು 3 ಎಕರೆನೋ 2.5 ಎಕರೆ ಅನ್ನುವಂಥದ್ದನ್ನು ಮಾಡಿ ಸರ್ಕಾರ ಅವ್ರಿಗೆ ಬಡವರಿಗೆ ಹಕ್ಕುಪತ್ರ ನೀಡಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕವಾದಂಥದ್ದು, ನಮ್ಮ ಪಕ್ಷದ್ದು ಅಭಿಪ್ರಾಯ ಅದು. ಸರಿ, ಈಗ ನಾವೀಗ ಪಕ್ಷದ ಬಗ್ಗೆ ಮಾತಾಡೋದಾದರೆ ರಾಜ್ಯ ಮಟ್ಟದಲ್ಲಿ BJP JDS ಮೈತ್ರಿ ಇದೆ, ಮೈತ್ರಿಕೂಟ ನಡೀತಾ ಇದೆ. ಆದರೆ ನಿಮ್ಮ ಕ್ಷೇತ್ರದಲ್ಲಿ ಯಾವ ಥರ ಇದೆ? BJP JDS ಪರಸ್ಪರ ಸಹಕಾರ ಇದೆಯಾ? ಕಾರ್ಯಕರ್ತರು ನಿಮ್ಮ ಜೊತೆ ನಿಮ್ಮ ಸಹಕಾರ ಮಾಡ್ತಾ ಇದ್ದಾರಾ? ಯಾವ ಥರ ಇದೆ? ಅವರಿಗೆ JDS ಅವ್ರಿಗೇನಾಗಿದೆ ಅಂತ ಹೇಳಿದ್ರೆ ತಾನು ಭಾಳ ಬಲಿಷ್ಠಿದ್ದೇನೆ ಅನ್ನುವಂಥ ಒಂದು ಭಾವನೆ ಅವರಿಗೆ ಇದೆ. ಬಟ್ ಕುಮಾರಸ್ವಾಮಿ ಅವರು ದೇವೇಗೌಡರ ಜೊತೆಲಿ ನಾನು 1 ಟರ್ಮ್ MLA ಆಗಿದ್ದೇನೆ. JDS ಪಕ್ಷದಿಂದನೇ ನಾನು MLA ಆಗಿ ಫಸ್ಟ್ ಟೈಮ್ JDS MLA ಆಗಿದ್ದೇನೆ. ನನಗೆ ಕುಮಾರಸ್ವಾಮಿ ಅವ್ರದ್ದು ದೇವೇಗೌಡರದ್ದು ಆಶೀರ್ವಾದ ಮೊದಲಿಂದ ಇದೆ, ನನ್ನ ಪರಿಚಯ ಇದೆ, ನಾನು ಯಾವ ರೀತಿ ಮನುಷ್ಯ ಅನ್ನೋದು ಅವ್ರಿಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ಒಂದು ಸಣ್ಣ ಸಮಸ್ಯೆಯಿಂದ ನಾನು ಪಕ್ಷ ಬಿಡಬೇಕಾಯ್ತು. ಇಲ್ಲಾಂದ್ರೆ ನಾನು ಈಗ JDSನಲ್ಲೇ ಇರ್ತಿದ್ದೆ. ನಾನು JDS ಪಕ್ಷದಲ್ಲಿ ಇದ್ದವಾಗ ಕುಮಟಾದಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನು ನಾನು JDSದಿಂದನೇ ಮುನ್ಸಿಪಾಲ್ಟಿಯಲ್ಲಿ ಗೆಲ್ತಿದ್ದೆ. JDSದಿಂದನೇ ಕುಮಟಾದಲ್ಲಿ ಗೆಲ್ತಿದ್ವಿ. ಸರ್, ಕಳೆದ ಒಂದು MLA ಎಲೆಕ್ಷನ್ನಲ್ಲಿ JDS BJP ಬೆಂಬಲ ಕೊಡ್ತು. ಆದರೆ JDS ಬಂಡಾಯ ಅಭ್ಯರ್ಥಿ ಸೂರಜ್ ನಾಯ್ಕ ಅವರು ನಿಂತು ಸಾಕಷ್ಟು ನಿಮಗೆ ಪೈಪೋಟಿ ಕೊಟ್ಟರು. ನೀವು ಒಂದು 600 ಚಿಲ್ಲರೆ ಮತಗಳಿಂದ ನೀವು ಗೆಲ್ಲಬೇಕಾಯ್ತು. ಬಟ್ ಆದರೆ ಎಲೆಕ್ಷನ್ ಆಯಿತು, ನೀವು ಗೆದ್ರಿ. ಈಗಲೂ ಕೂಡ ಸೂರಜ್ ನಾಯ್ಕ ದಿನ ಬೆಳಗಾದರೆ ನಿಮಗೆ ಒಂದಲ್ಲ ಒಂದು ನಿಮ್ಮ ಮೇಲೆ ಆಪಾದನೆ ಮಾಡ್ತಾನೆ ಇದ್ದಾರೆ. ನೀವು ಅದನ್ನು ತುಂಬ ನಿಮಗೆ ಕಿರಿಕಿರಿ ಆಗ್ತಾನೆ ಇರ್ಬೋದು. ಅದನ್ನು ಯಾವ ರೀತಿ ನೀವು ಅದನ್ನು ಸಮರ್ಥಿಸ್ಕೊಳ್ತೀರಿ? ಯಾವ ರೀತಿ ನೀವು ಅದನ್ನು ಉತ್ತರ ಕೊಡ್ತೀರಿ? ನನ್ನ ಜನರ ಮೇಲೆ ನನಗೆ ವಿಶ್ವಾಸ ಇದೆ. ನಮ್ಮ ಕ್ಷೇತ್ರದಲ್ಲಿ ಅವರಿಗೂ ನನ್ನ ಮೇಲೆ ವಿಶ್ವಾಸ ಇದ್ದದ್ರಿಂದನೇ ನನಗೆ ಒಂದು ಸಣ್ಣ ಸಮಾಜದವ್ ನಾನು. ನಮ್ಮನ್ನು ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಆ ವಿಶ್ವಾಸದ ಮೇಲೆ ಆಯ್ಕೆ ಮಾಡ್ತಾರೆ. ಕೆಲಸ ಮಾಡುವಂಥ ಒಂದು ಶಕ್ತಿ ಇದೆ. ಇದೆಲ್ಲ ನೋಡ್ಕೊಂಡು ಜನ ನನಗೆ ಆಶೀರ್ವಾದ ಮಾಡಿದವಾಗ ನಾನು ಆ ವಿರೋಧಿಗಳಿಗೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋದಿಲ್ಲ. ಜನರಿಗೆ ಏನಾಗಬೇಕು ನಿಮ್ಗೆ ಹೇಳ್ಬೇಕಂತ ಹೇಳಿದರೆ, ಕರೋನಾ ಬಂದಂಥ ಸಂದರ್ಭದಲ್ಲಿ ನಾನು ಮಾಡಿದಂಥ ಸೇವೆ ಯಾರೂ ಮಾಡಲಿಕ್ಕಿಲ್ಲ, ಆ ಸೇವೆ ಮಾಡಿದ್ದೇನೆ ನಾನು. ಎಲ್ಲ ಕಡೆ ಫುಡ್ ಕಿಟ್ ಪುಕ್ಕಟೆ ಕೊಡಿಸಿದ್ದೇನೆ. ವ್ಯಾಕ್ಸಿನ್ ತರಿಸಿ ಬೆಂಗಳೂರಿಂದ ಚೀಫ್ ಸೆಕ್ರೆಟರಿಯಿಂದ ತರಿಸಿದೆ, ಮುಖ್ಯಮಂತ್ರಿಗಳಿಂದ ತರಿಸಿ ಎಲ್ಲ ಜನಗಳಿಗೆ ವ್ಯಾಕ್ಸಿನನ್ನು ಪುಕ್ಕಟೆ ಕೊಡುವಂಥ ಕಾರ್ಯ ಮಾಡಿದ್ದೇನೆ. ತರಕಾರಿ ಕೊಡುವಂಥ ಕಾರ್ಯಕ್ರಮ ಮಾಡಿದ್ದೇನೆ. ಫುಡ್ ಕಿಟ್ಟಿಗೆ ಬೇಕಾದಷ್ಟು ಕೆಲಸಗಳನ್ನು ಮಾಡಿ ಸಂದರ್ಭದಲ್ಲಿ ಮಲಗಲಿಲ್ಲ ನಾನು. ಎಲ್ಲರಿಗೂ ಒಳ್ಳೆಯ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೇನೆ ಆ ಸಂದರ್ಭದಲ್ಲಿ. ಹೀಗಾಗಿ ಜನರಿಗೆ ಎಲ್ಲೋ ಯಾವುದೇ ಸಂದರ್ಭದಲ್ಲಿ ನಾನು ಸಿಗ್ತೇನೆ, ಕೆಲಸ ಮಾಡ್ತೇನೆ ಅನ್ನುವಂಥ ಒಂದು ವಿಶ್ವಾಸ ಇದೆ. ರಾಜಕಾರಣ ಅಂತ ಹೇಳಿದ ಮೇಲೆ ಆಪಾದನೆಗಳು ಬರೋದು ಸಹಜ. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನ್ನ ಕ್ಷೇತ್ರ ಮುಖ್ಯ, ಕ್ಷೇತ್ರದ ಜನ ಮುಖ್ಯ. ನನಗೆ ಅಭಿವೃದ್ಧಿ ಮುಖ್ಯ. ಅಭಿವೃದ್ಧಿ ಬಗ್ಗೆ ಹೆಚ್ಚು ಲೆಕ್ಕ
ಲಕ್ಷ್ಯ ಹಾಕ್ತೇನೆ. ಅವ್ರ ಮಾತಿಗೆ ಮತ್ತಿನ್ನು ಉತ್ತರ ಕೊಡೋದಿಲ್ಲ ಅನ್ನುವಂಥದ್ದನ್ನು ಹೇಳಿಬಿಟ್ಟಿದ್ದೇನೆ. ಓಕೆ ಸರ್, ಕೊನೆಯದಾಗಿ ಒಂದು ಪ್ರಶ್ನೆ. ನಾವೀಗ ಪ್ರವಾಸೋದ್ಯಮ ಬಗ್ಗೆ ಬರೋಣ. ಈ ಕುಮಟಾ ಮತ್ತು ಹೊನ್ನಾವರ ಇತ್ತೀಚಿನ ವರ್ಷಗಳಲ್ಲಿ ಪ್ರವಾಸೋದ್ಯಮದಲ್ಲಿ ಸಾಕಷ್ಟು ಜನರನ್ನು ಸೆಳೆತಾ ಇದೆ. ತುಂಬ ಜನ ಅಲ್ಲಿ ಬರ್ತಾ ಇದ್ದಾರೆ, ಸಾವಿರಾರು ಮಂದಿ ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲಿಯ ಲೋಕಲ್ ಜನರಿಗೆ ಸಾಕಷ್ಟು ಉದ್ಯೋಗಾವಕಾಶ ಕೂಡ ಸೃಷ್ಟಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಪ್ರವಾಸೋದ್ಯಮಕ್ಕೆ ಪೂರಕವಾಗಿ ನೀವು ಒಬ್ಬ ಶಾಸಕರಾಗಿ ಅಲ್ಲಿಯ ಮೂಲಸೌಕರ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮವನ್ನು ನೀವು ಕೈಗೊಂಡಿದ್ದೀರಿ ಅಂತ? ನಾನು ಹಿಂದಿನ JDS ಶಾಸಕ ಇದ್ದಾವಾಗಿರಬೇಕು ಅಥವಾ ಅದರ ನಂತರ ಯಾಣಕ್ಕೊಂದು ರೋಪ್ವೇ ಮಾಡಿಕೊಡಿ ಅನ್ನುವಂಥದ್ದನ್ನು BJP ಸರ್ಕಾರ ಇದ್ದಾವಾಗಲೇ ಕೇಳಿದ್ದೆ. ಅದನ್ನು ಬಜೆಟ್ನಲ್ಲಿ ಹಾಕಿದ್ದಾರೆ. PP ಮಾಡೆಲ್ ಅಂತ ಹೇಳ್ತಾರೆ, ಅಂದರೆ ಪಬ್ಲಿಕ್ ಇವರು ಬಂದು ಮಾಡುವಂಥದ್ದು. ಅದು ಸಕ್ಸಸ್ ಮಾಡಲಿಲ್ಲ. ಅದೆಲ್ಲ ಮಾಡಿದರೆ ಯಾಣದಲ್ಲಿ ಭಾಳ ಒಳ್ಳೆಯ ಪ್ರಮಾಣದಲ್ಲಿ ಇನ್ನೂ ಹೆಚ್ಚು ಯಾತ್ರಿಕರು ಬರ್ತಾ ಇದ್ದರು. ಒಂದೇನಂತ ಹೇಳಿದ್ರೆ, ನಮ್ಮ ಜಿಲ್ಲೆಯಲ್ಲಿ ನಮ್ಮ ಶಾಸಕರಲ್ಲಿ ಒಕ್ಕಟ್ಟಿಲ್ಲ ಯಾವುದಕ್ಕೂ. ಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳು ಲಕ್ಷ್ಯ ಹಾಕೋದಿಲ್ಲ. ಸಾಕಷ್ಟು ಇವತ್ತು ಬೇರೆ ರಾಜ್ಯಕ್ಕೆ ಹೋಲಿಸಿದವಾಗ ನಮ್ಮ ಜಿಲ್ಲೆ ಪ್ರವಾಸೋದ್ಯಮಕ್ಕೆ ಭಾಳ ಹೆಸರುವಾಸಿಯಾದಂಥದ್ದು ಅನ್ನುವಂಥದ್ದನ್ನು ಭಾಳ ಸಂದರ್ಭದಲ್ಲಿ ಅಧಿವೇಶನದಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೇನೆ. ನಮ್ಮ ದುರದೃಷ್ಟ ಅಂತ ಹೇಳಿದರೆ, ನನ್ನ ಮಾನ್ಯ HK ಪಾಟೀಲ್ ಹತ್ರ ಮೊನ್ನೆ ಹೋಗಿ ಮಾತಾಡಿದೆ. ಸರ್, ನೀವು ನಮ್ಮ ಜಿಲ್ಲೆಯಿಂದ ನೀವು ಮತ್ತು ನಿಮ್ಮ ತಂದೆಯವರು 3 ಬಾರಿ ಆಯ್ಕೆಯಾಗಿ ಹೋಗಿದ್ರಿ ವಿಧಾನ ಪರಿಷತ್ತಿಗೆ, ಮತ್ತು ಈಗಲೂ ನೀವು ಪ್ರವಾಸೋದ್ಯಮ ಸಚಿವರಾಗಿದ್ರಿ. ನೀವು ನಮ್ಮ ಜಿಲ್ಲೆಗೆ ಬಂದೇ ಇಲ್ಲ ಸಚಿವರು ಈಗ ಆದಮೇಲೆ 2 ವರ್ಷ, ಮತ್ತು ಏನು ಲಕ್ಷ್ಯನೂ ಹಾಕ್ತಾ ಇಲ್ಲ. ನಮ್ಮ ಜಿಲ್ಲೆ ಭಾಳ ನ್ಯಾಚುರಲ್ ಪ್ರವಾಸೋದ್ಯಮ ಬೆಳೆಯುವಂಥದ್ದು, ಹೆಚ್ಚು ಇನ್ವೆಸ್ಟ್ಮೆಂಟಿನ ಅವಶ್ಯಕತೆ ಇಲ್ಲ, ನೀವು ಬರಲೇ ಇಲ್ಲ ನೀವು ಅಂತ ಹೇಳಿ ಅವ್ರಿಗೆ ಒತ್ತಾಯ ಮಾಡಿದೆ. ಮತ್ತು 1 ಕೋಟಿ ಕೇಳಿದವಾಗ ಅವ್ರು 50 ಲಕ್ಷ ರೂಪಾಯಿ ಈಗ ಮೊನ್ನೆ ಬರೆದಿದ್ದಾರೆ, ಇನ್ನೂ ಕೈಗೆ ಸೇರಿಲ್ಲ. ಅವರಿಗೂ ಆಸಕ್ತಿ ನಮ್ಮ ಜಿಲ್ಲೆ ಬರಬೇಕು ಅನ್ನುವಂಥದ್ದು ಇಲ್ಲ. ಸ್ವಲ್ಪ ದಿವಸ ನೋಡ್ತೇನೆ, ಮತ್ತು ಸ್ವಲ್ಪ ಅದರ ನಂತರ ಅದಕ್ಕೆ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅನ್ನುವಂಥದ್ದನ್ನು ನಾನು ಒಬ್ಬನೇ ಹೋರಾಟವನ್ನು ಮಾಡಬೇಕಾಗ್ತದೆ. ನಾನು ಕೇಳಿದ ಕೂಡಲೇ ಮಂಕಾಳು ವೈದ್ಯ ಸಚಿವರಿದ್ದಾರೆ, ಅವರು ಕಾಂಗ್ರೆಸ್ಸು, ಹೀಗೆ ಭೀಮಣ್ಣ ನಾಯಕರು ಗುಡ್ಡದ ಮೇಲಿದ್ದಾರೆ, ಘಟ್ಟದ ಮೇಲಿದ್ದಾರೆ, ಅವ್ರದ್ದು ವೈಯಕ್ತಿಕ, ಹೆಬ್ಬಾರಿ ಈ ಕಡೆ ಇದ್ದಾರೆ, ಸೈಲ ಆ ಕಡೆ ಇದ್ದಾರೆ. ಹೀಗಾಗಿ ಯಾರು ನಮ್ಮ ಜಿಲ್ಲೆ, ನಾವು 6 ಮಂದಿ ಕೂತ್ಕೊಂಡು ಮಾತಾಡುವಂಥದ್ದು ದೇಶಪಾಂಡೆ ಅವ್ರ ಹತ್ರ ಚರ್ಚೆ ಮಾಡಿದೆ. ನಾನು ಕಳೆದ ಬಾರಿನೇ ಚರ್ಚೆ ಮಾಡಿದೆ. ಏನಂತ ಹೇಳಿದರೆ, ಉತ್ತರ ಕರ್ನಾಟಕದವರು ಎಲ್ಲ ಶಾಸಕರು ಒಟ್ಟಾಗಿ, ಮಂತ್ರಿಗಳು ಒಟ್ಟಾಗಿ 371J ಮಾಡ್ಕೊಂಡು ಹೋಗಿದ್ದಾರೆ. ಅವರು ಬೇಕಾದಷ್ಟು ಲಾಭ ಪಡಿತಾ ಇದ್ದಾರೆ. ನಾವು ಒಟ್ಟಾಗಿ ಮಾಡೋಣ ಅನ್ನುವಂಥ ಮಾತನ್ನು ದೇಶಪಾಂಡೆ ಅವರಿಗೆ ನಾನು ಹೇಳಿದ್ದೇನೆ. ಹೌದು, ಕರೆಕ್ಟ್ ಇದೆ ದಿನಕರ್, ನೀನು ಹೇಳೋದು ಮಾತು, ಮಾಡೋಣ ಅಂತ ಹೇಳಿದ್ದಾರೆ ಅವರು. ಬಟ್ ಇಲ್ಲಿ ತನಕ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ, ಮಾತಾಡ್ಲಿಕ್ಕೆ ಆಗಲಿಲ್ಲ. ಎಲ್ಲರೂ ಕುಂತು ಹೋರಾಟ ಮಾಡಿದರೆ ಏನು ಅವರು ಉತ್ತರ ಕರ್ನಾಟಕ ಅವರು 371J ಮಾಡಿ ಲಾಭ ಪಡ್ಕೊಳ್ತಾ ಇದ್ದಾರೆ. ನಾವು ನಮ್ಮ ಜಿಲ್ಲೆಯವರು ಅಂಥದ್ದೇನಾದರೂ ಮಾಡ್ಕೊಳ್ಬೇಕು. ಯಾಕೆಂದರೆ ಪ್ರವಾಸೋದ್ಯಮಕ್ಕೆ ಭಾಳ ಇದಿದೆ. ಅದರ ನಂತರ ಪ್ರವಾಸೋದ್ಯಮದಲ್ಲಿ ಇನ್ನೂ ಒಂದು ನಾನು ಬಜೆಟ್ನಲ್ಲಿ ಹಾಕಿದೆ ಅಂದರೆ, ಇದು ಬೋಟ್, ಸಮುದ್ರ ಇದರಲ್ಲಿ ನಮ್ಮ ದಂಡೆ ಮೇಲಿಂದ ಕಾರವಾರದಿಂದ ಮಂಗಳೂರು ತನಕ ಟ್ರಾವೆಲರ್ಸ್ ಬೋಟ್, 2 ಪ್ರಯೋಜನ ಆಗ್ತದೆ. ಒಂದು, ಪ್ರವಾಸಿಗರು ಬಹಳ ಮಂದಿ ಬರ್ತಾರೆ. ಇನ್ನೊಂದು, ಈಗ ನಮಗೆ ಆಸ್ಪತ್ರೆ ಇಲ್ಲಲ್ಲ, ಮಂಗಳೂರು ಮಣಿಪಾಲೆಲ್ಲ ಹೋಗಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲದೆ ಆರಾಮಾಗಿ ರೋಗಿಗಳಿಗೆ ಮುಟ್ಸುವಂಥದ್ದು ಕೆಲಸನೂ ಆಗ್ತದೆ. ಟೈಮು ಕಡಿಮೆ ಆಗ್ತದೆ. ಆಕ್ಸಿಡೆಂಟ್ ಆಗೋದಿಲ್ಲ, ಟೆನ್ಷನ್ ಇಲ್ಲ, ಏನು ಆ ಕಡೆ ಈ ಕಡೆ ಆಯಿತು ಅನ್ನುವಂಥದ್ದು ಇಲ್ಲ, ಸರಾಗವಾಗಿ ಹೋಗ್ಲಿಕ್ಕೆ ಆಗ್ತದೆ. ಪ್ರವಾಸಿಗರು ಬಹಳ ಮಂದಿ ಬರ್ತಾರೆ. ಇದನ್ನು ಬಜೆಟ್ನಲ್ಲಿ ಹಾಕಿದ್ದೆ, ಆದರೆ ಮಂಜೂರಿ ಆಗಲಿಲ್ಲ. ಮೊನ್ನೆ ಕೇಂದ್ರ ಸಚಿವರು ಬಂದವಾಗ ಅವರಿಗೂ ಇದ್ರ ಬಗ್ಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೇನೆ. ನಮ್ಗೆ ಡೆಲ್ಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಆದರೆ ಅದನ್ನು ಮಾಡ್ಕೊಂಡು ಬರಬೇಕು. ಪ್ರವಾಸೋದ್ಯಮದ ಬಗ್ಗೆ, ಆಸ್ಪತ್ರೆ ಬಗ್ಗೆ, ಕಾಲೇಜ್ ಬಗ್ಗೆ, ಎಲ್ಲದ್ರ ಬಗ್ಗೆನೂ ಹೋರಾಟ ಮಾಡ್ತಾನೆ ಇದ್ದೇನೆ. ನಿರಂತರವಾಗಿ ನನ್ನ ಹೋರಾಟ ಇದೆ. ಹೀಗಾಗಿ ಜನ ನನಗೆ ಆಯ್ಕೆ ಮಾಡ್ತಾರೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಈಗ ನನ್ನ ಕ್ಷೇತ್ರದಲ್ಲಿ ನೋಡ್ರಿ, ಎಲ್ಲೂ ಗಲಾಟೆ ಇಲ್ಲ, ಗುಂಡಾಗಿರಿ ಇಲ್ಲ, ನನ್ನ ಪಕ್ಷದ ಕಾರ್ಯಕರ್ತ ಇದ್ದರೂ ಅವನಿಗೆ ಸಪೋರ್ಟ್ ಮಾಡೋದಿಲ್ಲ.
ನೋ ಅಂತೇನೆ ನಾನು. ಮಾಡಬಾರ್ದು, ಗುಂಡಾಗಿರಿ ಆಗಬಾರ್ದು. ಇಲ್ಲ, ಈಗ ಜನ ನನಗೊಬ್ಬರು ಡಾಕ್ಟ್ರ್ ನನಗೆ ಒಂದು ಸರಿ ಹೇಳಿದರು ನಾನು ಹೋದವಾಗ, ದಿನಕರ್ ಶೆಟ್ಟಿ ನೀವು ಆಯ್ಕೆಯಾಗಿದ್ದು ನಮ್ಮ ಖುಷಿ ಏನಂದರೆ ನಮ್ಮ ಕಳೆದ ಬಾರಿ ಗುಂಡಾಗಿರಿ ಕಡಿಮೆ ಆಗಿದೆ, ಅದೇ ಸಾಕು ನಮ್ಗೆ, ಮತ್ತು ನೀವು ಬೇರೆ ಏನು ಮಾಡೋದು ಬೇಡ ಅಂದರು. ಅದು ಮಾಡ್ತೇನೆ, ಅದನ್ನು ನಿಭಾಯಿಸ್ತೇನೆ, ಯಾರಿಗೂ ಸಪೋರ್ಟ್ ಮಾಡೋದಿಲ್ಲ ನಾನು. ಕಾರ್ಯಕರ್ತರೇ ಗಲಾಟೆ ಮಾಡಿದ್ರು ಇಲ್ಲ ಅಂತ ಅದಕ್ಕೆ. ಒಳ್ಳೆಯದು. ಹೀಗಾಗಿ ಜನರು ಸ್ವಲ್ಪ ವಿಚಾರ ಮಾಡ್ತಾರಲ್ಲ, ಯಾರು ಬಂದರೆ ಒಳ್ಳೆಯದು ಏನು ಅನ್ನುವಂಥದ್ದು ವಿಚಾರ ಮಾಡ್ತಾರೆ. ಇಲ್ಲಿವರೆಗೆ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ, ಕ್ಷೇತ್ರದ ಸಮಸ್ಯೆ ಸವಾಲುಗಳ ಬಗ್ಗೆ ಸಾಕಷ್ಟು ವಿಸ್ತೃತವಾಗಿ ನಮ್ಮ ಜೊತೆ ಮಾತಾಡಿದಿರಿ. ದಿನಕರ್ ಶೆಟ್ರೆ, ನಿಮಗೆ ಧನ್ಯವಾದ. ಮತ್ತೆ ಭೇಟಿಯಾಗೋಣ. ಇದು ವಿಶ್ವೇಶ್ವರ ಭಟ್ ಸಾರಥ್ಯದ ವಿಶ್ವವಾಣಿ ಟಿವಿ. ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.